ಇವಾಗ ನನ್ನ ಗಂಡನೂ ಇಲ್ಲ ಯಾರೂ ಇಲ್ಲ. ಅಲ್ಲ ಈ ಪೊದ್ದಿಗೆ ಇವ್ರಿಗೆಲ್ಲ ಉರಿಸ್ಬೇಕಲ್ಲ. ಈಗ ಹುಡ್ರು ಹೆಂಗೋನಲ್ವೇ ನನ್ನ ಕಂಡ್ರೆ ಇವ್ರಿಗೆ ಭಾಳ ಅಂದರೆ ಭಾಳ ಇಷ್ಟ. ಒಂದು ಕೆಲಸ ಮಾಡೋಣ, ಎಷ್ಟೊಂದು ಒಡವೆ ಅವಲ್ಲ, ಒಂದೇ ಒಂದು ಕಿತ ಒಡವೆ ಎಲ್ಲ ಕೇಳ್ಬಿಟ್ಟು ಹಾಕೊಂಡು ಹೋಗ್ಬಿಟ್ಟು ನಾನು ಪೋಚ್ ಕೊಟ್ರೆ ಹೆಂಗೋ ಯಪ್ಪನ ಎಂಡ್ರದ್ದು ಸೀರೆ ಗೀರೆ ಎಲ್ಲನೂ ಐತೆ. ನಾನು ಯಾಕೆ ಹಾಕೊಂಡು ಹೋಗ್ಬಾರ್ದು? ಹೆಂಗೋ ನನ್ನ ನಾದಿನಿ ಮಗಂದು ತೊಟ್ಲು ಶಾಸ್ತ್ರ ಅಂತ ಹೇಳ್ತಾ ಇದ್ರು. ನನ್ನೇನು ಕರೆದಿಲ್ಲ, ಆದರೂ ಅಲ್ಲಿ ಇಲ್ಲಿ ಜನಗಳೆಲ್ಲ ಓಡಾಡ್ತಾ ಇರ್ತಾರೆ. ನಾನು ಯಾಕೆ ಬಿಟ್ಟು ಬಿಲ್ಡಪ್ ತಗೋಬಾರ್ದು? ಆ ಪೊದ್ದಿ ನೋಡಿ ಉರ್ಕೊಂಡು ಸಾಯಬೇಕು, ಹಂಗೆ ಮಾಡಬೇಕು, ಅದೇ ನನ್ನ ಆಸೆ. ಓ ಶಾರದಾ, ನೀನೇನು ಮಾಡ್ತಾ ಇದೀಯ ಇಲ್ಲಿ? ಕೆಲಸ ಮಾಡ್ಕೊಂಡು ಕೂತಿದ್ದ ಏನು? ಸಾವುಕಾರ್ರೆ, ನಾನು ನಿಮ್ಮನ್ನೇನೋ ಕೇಳ್ತೀನಿ, ಇಲ್ಲ ಅಂತ ಅನ್ಬಾರ್ದು ಪ್ಲೀಸ್. ಅದೇನು ಕೇಳು ಶಾರದಾ, ನಿನಗಿಲ್ಲ ಅನ್ನೋದುಂಟೆ, ನೀನೇ ನನ್ನ ಎಂಡ್ರು ಥರ ಅಂಥದ್ರಾಗ ಇಲ್ಲ ಅಂತ ಹೇಳೋದು ಉಂಟೆ. ಹಾಂ, ಅದೇನು ಬೇಕು ಅಂತ ಹೇಳ್ಬಿಟ್ಟು ಕೇಳುವ. ಅದೇನು ಅಂತ ಹೇಳಿದ್ರೆ ಆ ಪೊದ್ದು ಹಾಗೆ ನನ್ನ ನಾದ್ನಿಗೆ ಆ ಮಮ್ತಿಗಿನ್ನೂ ಎಷ್ಟೊಂದು ಜನಕ್ಕೆಲ್ಲ ಹೊಟ್ಟೆ ಉರಿಸ್ಬೇಕು ಅಂತ ನಂಗೆ ಬೋ ಆಸೆ. ನನ್ನ ಹತ್ರ ಏನೂ ಇಲ್ಲ, ಬೀದಿ ಅಲಿತಾ ಇದ್ದೀನಿ, ಬೀದಿ ಬಿಕಾರಿ ಅಂತ ಹೇಳ್ಬಿಟ್ಟು ನಮ್ಮ ಒಳ್ಳೆ ಜನ ಎಲ್ಲ ಆಡ್ಕೊಂಡು ನಗ್ತಾವ್ರೆ ಸಾವುಕಾರ ನಾನು ನೋಡ್ಬಿಟ್ಟು. ನನಗಂತೂ ಸಹಿಸಕ್ಕೇನೇ ಆಯ್ತಾ ಇಲ್ಲ. ಅದಕ್ಕೆ ನಿಮ್ಮ ಹೆಂಡ್ತಿದು ಒಂದು ರೇಷ್ಮೆ ಸೀರೆನೂ ನಿಮ್ಮ ಹೆಂಡ್ತಿದು ಒಡವೆ ಕೊಟ್ಬಿಟ್ರೆ ಹಾಕೊಂಡೋಗ್ಬಿಟ್ಟು ಎಲ್ಲರ ಮುಂದೆ ಬಿಲ್ಡಪ್ ತಗೊಬಿಟ್ಟು ಆಮೇಕಿಂದ ಬಂದ್ಬಿಟ್ಟು ನಿಮ್ಗೆ ಏನೇ ಕೊಟ್ಬಿಡ್ತೀನಿ. ಇದೇ ನನ್ನ ಆಸೆ, ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ. ನನಗೆ ಸಾವುಕತಿಯಾಗಿ ಬದುಕಬೇಕು ಅಂತ ಬೋ ಆಸೆ. ಅಂಥದ್ರಾಗೆ ಒಂದೇ ಒಂದು ಚಾನ್ಸ್ ಸಿಗ್ತದೆ ಅಂತಂದರೆ ಬಿಟ್ಬಿಡ್ತೀನ, ಒಂದೇ ಒಂದು ಕಿತ. ನೀವು ನಾನು ಎಷ್ಟೊಂದು ಇಷ್ಟಪಡ್ತೀರಲ್ವಾ, ಕೊಡಿ. ಅಯ್ಯೋ ಅಷ್ಟೇ ತಾನೇ, ಅದನ್ನೇನಾದ್ರೂ ನಾನು ಇಲ್ಲ ಅಂತ ಹೇಳ್ತೀನ? ಸರಿ ಬಾ, ಕೊಡ್ತೀನಿ ಬಾ. ನಾನು ಹೆಂಡ್ತಿದ್ದು ರೇಷ್ಮೆ ಸೀರೆನೂ ಒಡವೆ ಎಲ್ಲ ಕೊಡ್ತೀನಿ. ಓದಳ ಆಳ್ಬಿದ್ದು ಓದ್ರೋಗ್ಲಿ ಬಿಡು, ನನಗೇನಂತೆ? ಹಾಂ, ನೀನು ಇವಾಗ ನನ್ನ ಪರ ನಿಂತ್ಕೊಂಡು ನನಗೆ ಅಂತ ಆಗಲೂ ರಾತ್ರಿ ಎಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ? ನೀನು ಕೊಡ್ತಿದ್ದಂಗೆ ನಾನಿನ್ನೇನು ಕಂಡರೂ ಕೊಡೋಕ್ಕಾಯ್ತದ? ಸರಿ ನೋಡಿ ಕೊಡ್ತೀನಿ. ಹ್ಞೂ ಸಾವುಕಾರ್ರೆ, ಸರಿ ಆಯಿತು. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಹಾಕ್ಕೊಂಡು ಸಂದ ಓಡಾಡಿ ಸಂದ ಕಳ್ಳಾಡ್ಬಿಟ್ಟು ಆಮೇಲೆ ನಿಮಗೆ ತಂದು ಕೊಡ್ತೀನಿ. ಹ್ಞೂ ಸರಿ ಆಯಿತು. ಆದರೆ ಒಡವೆ ಎಲ್ಲ ಶಾನೆ ರೇಟು, ಹುಷಾರು ಸರಿನಾ? ರೇಷ್ಮೆ ಸೀರೆಗಳೆಲ್ಲ ಶಾನೆ ರೇಟು, ಸ್ವಲ್ಪ ಹುಷಾರಾಗೆ ನೋಡ್ಕ. ಅಯ್ಯೋ, ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ನಾನಿಲ್ವೇ, ನಾನು ನೋಡ್ಕೊತೀನಿ ಎಲ್ಲನೂ. ಯಾರು ಮುಟ್ಟಕ್ಕೂ ಬಿಡೋಕ್ಕಿಲ್ಲ, ಹಂಗೆ ನೋಡ್ಕೊತೀನಿ. ಸರಿ ಬನ್ನಿ, ಕೊಡು ಬನ್ನಿ. ಬಿಡು, ಹೆಂಗೋ ಇವಳು ಜಮೀನು ಎಲ್ಲ ಸಿಗ್ತದೆ. ಓದ್ಲು, ನನಗೂ ಯಾರೂ ದಿಕ್ಕಿಲ್ಲ. ಇವಳಿಗೂ ಗಂಡ ಅತ್ತ ಓದತ್ಲಾಗೆ ದುಡ್ಕೊಬತ್ತೀನಿ ಮಾಡ್ತೀನಿ ಅಂತ ಇವಳಿಗೂ ಯಾರೂ ದಿಕ್ಕಿಲ್ಲ. ಇವಳನ್ನೇ ಕಟ್ಕೊಂಡಿದ್ರು ಸಂದಕ್ಕಿರೋದತ್ತ. ಆದರೆ ಬೇಡ ಇರು, ಈಗ ಮೊದಲು ಇವಳು ಜಮೀನು ಇಸ್ಕೊಂಡು ಆಮೇಕಿಂದ ಯೋಚನೆ ಮಾಡೋಣ. ಪೊದ್ದಿ, ಏನಿವತ್ತು ನಿಮ್ಮ ನಾದಿನಿ ಮಗುಂದು ತೊಟ್ಲು ಶಾಸ್ತ್ರನಂತೆ ಹೋಗಕ್ಕಿಲ್ವೇನು? ಇನ್ನು ಮಧ್ಯಾಹ್ನ 3 ಗಂಟೆ ಹಂಗೆ ಮಾಡೋದಂತೆ. ಏನು ಸಿಂಪಲ್ಲಾಗಿ ಮಾಡ್ತಾರೆ, ಏನು ಗ್ರ್ಯಾಂಡಾಗಿ ಮಾಡೋಕ್ಕಿಲ್ಲ. ಸ್ವಲ್ಪ ಜನ ಇಲ್ಲಿಲ್ಲವ್ರನ್ನೇ ಕರೆದ್ಬಿಟ್ಟು ಮಾಡೋದಂತೆ. ಮಮ್ತಿ ಏನೋ ಇವತ್ತು ಡಿಸ್ಚಾರ್ಜ್ ಆಗಿ ಬದಲಂತ ಆಸ್ಪತ್ರೆಯಿಂದ. ಸಂದಕೈತಂತೆ ಹೆಣ್ಮಗ, ನೀನು ನೋಡ್ಕೊ ಬಂದೆ ಹೋಗಿ? ಇಲ್ಲಮ್ಮ, ನಾನು ಹೋಗಲೇ ಇಲ್ಲ. ಏನೋ ನಾನಂತೂ ಹೋಗೋ ಕಡೆ ನೋಡೋಕ್ಕೆ ಹೋಗಲಿಲ್ಲ. ಏನು ಇವತ್ತು ಬರ್ತಾರೇನೋ? ಮತ್ತೆ ಇವತ್ತು ಬರ್ತಾರಂತೆ ಹಂಗಂತ ಇದ್ರು. ನನಗೆ ಮಕ್ಕಳು ಅಂದರೆ ಭಾಳ ಇಷ್ಟ. ನೋಡನಿ ಅಂತನೂ ಬೋಲಾಸೆ ಆಯ್ತದ ನನಗಂತನೂ ಮಕ್ಕಳು ಅಂದರೆ. ಆದರೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಿವ್ನಿ. ಆಮೇಲೆ ಇಷ್ಟು ನಷ್ಟ ಮಾಡಿ ಏನೇನೋ ಮಾಡಿ ತಲೆ ಕೆಡಿಸಿ ಹಾಳು ಮಾಡಿಕ್ಕಿ, ಅಯ್ಯೋ ಯಾಕಪ್ಪ ಬೇಕು ಸುಮ್ಕೆ ನೆನೆಯ. ನಾನು ಹೋಗಿ ಶಾಸ್ತ್ರ ಕೇಳಿದೆ ನೆನೆಯ. ಆಯಪ್ಪ ನಿಂಗೆ ಅದೇನೋ ದೋಸೆ ಐತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಎಲ್ಲ ಸರು ಮಾಡ್ಕೊಂಡ್ರೆ ನನಗೂ ಮಕ್ಕಳಾಯ್ತದಲ್ಲ ಅಂತ ಹೇಳ್ಬಿಟ್ಟು ನಾನು ಅಟ್ಲಾಗ ಸುಮ್ಮನಾಗ್ಬಿಟ್ಟಿವ್ನಿ. ಅಯ್ಯೋ, ನೀನು ಒಳ್ಳೆತನಕ್ಕೆ ದೇವ್ರೆಲ್ಲೋ ಅಂತ ಒಳ್ಳೇದು ಮಾಡ್ತಾನೆ, ಸುಮ್ಕಿರು. ಏನೋ ಸರಜಿ, ಅಷ್ಟು ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಏನು ಸರಜಿ ಹಿಂಗೆ ನಿಂತ್ಕೊಬಿಟ್ಟೆ? ಏನೇ ಶಾರದಿ ಈ ಪಾಟಿ ಮಿಂಚಿಂಗು? ಅಯ್ಯೋ, ಯಾವುದೋ ಒಂದು ಚಿಕ್ಕ ಫಂಕ್ಷನ್ ಇತ್ತು, ಅದಕ್ಕೆ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ. ಇವಾಗ ನಡ್ಕೊಂಬತ್ತಾ ಇದ್ದೆ, ನೀನು ನೋಡಿದ್ನಲ್ಲ ಹಂಗೆ ನೀನು ಮಾತಾಡಿಸ್ದೆ. ಏನು ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಇದೇನ್ಲ ಇದು ಇಷ್ಟು ಸಂದಾಕಿರೋ ರೇಷ್ಮೆ ಸೀರೆ, ಅದೇನೇ ಕೊತ್ಗಾಕೊಂಡ್ರೆ ಸರ ಸಿಟುಗ್ರದೇನೆ? ಅಯ್ಯೋ, ನನಗೇನು ಬಂದೈತೆ ಸಿಟುಗ್ರದ ಹಾಕೊಂಡು ಅಲ್ಲಾಡ ಅಂತ ಕರ್ಮ. ವಜ್ರದಾರ ಇದು ಗೊತ್ತಾ? ನಿನಗೆಲ್ಲ ಗೊತ್ತಿರಲ್ಲ ಬಿಡು, ನಿಮಗೆ ಬಂಗಾರ ನೆನೆಯ ನೋಡೋದೇನೆಯ ಹೆಚ್ಚು. ಅಂಥದ್ರಾಗೆ ವಜ್ರ ಎಲ್ಲನೂ ನೋಡೋಕೆ ಸಾಧ್ಯನೇ ಇಲ್ಲ. ವಜ್ರದ ಹಾರ ಇದು ಗೊತ್ತಾ? ಈ ಸೀರೆ ಬಂದ್ಬಿಟ್ಟು 15,000 ರೂಪಾಯಿ ಸೀರೆ ಇದು. ಹೌದೇ? ಏನು ಶಾರದಾ, ಯಾರು ಕೊಡಿಸಿದ್ರೆ ಇದನ್ನ ಎಲ್ಲನೂ? ಯಾಕೆ ಕೊಡಿಸ್ತಾರೆ? ಯಾರೋ ಮನೆಯಿಂದ ಈಚೆ ಕಡೆಗೆ ಹಾಕಿದ ತಕ್ಷಣ ನಾವೇನು ಬೀದಿಗೆ ಬೀಳಲ್ಲ. ನಾನು ನನ್ನ ಗಂಡ ಇಬ್ರು ಕಷ್ಟಪಟ್ಟು ದುಡಿತಾ ಇದ್ದೀವಿ. ನನ್ನ ಗಂಡ ಪ್ಯಾಟೆಗೆ ಹೋಗವನೆ ದುಡ್ಕೊಂಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು. ಅವ್ನು ನನಗೋಸ್ಕರ ಪ್ರೀತಿಯಿಂದ ಅಂತ ಹೇಳ್ಬಿಟ್ಟು ಕೊಡಿಸಿರೋ ಸರನೂ ಸೀರೆ ಇದು ಗೊತ್ತಾ? 15,000 ರೂಪಾಯಿ ಸೀರೆ. ಸಿಂಪಲ್ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಇದನ್ನು ಉಟ್ಕೊಂಡಿದ್ದೀನಿ. ಅದೇ ಗ್ರಾಂಡ್ ಫಂಕ್ಷನ್ಗಳಿಗಾಗಿದ್ರೆ ಇನ್ನೂ ಶಾನೆ ರೇಟಿಂದ ಉಟ್ಕೊಂತ ಇದ್ದೆ. ಯಪ್ಪ, ನಮ್ಮ ಬಾವ ಏನು ವಜ್ರ ದಾರ ಕೊಡಿಸ್ಬಿಟ್ಟು 15,000 ರೂಪಾಯಿ ಸೀರೆ ಕೊಡಿಸೋ ಅಷ್ಟು ಸಾವುಕಾರ ಹೋಗ್ಬಿಟ್ನೆ. ಅದು ಹೆಂಗೆ ಸಾಧ್ಯ? ಅಷ್ಟು ಬೇಗ ಇಷ್ಟೊಂದು ದುಡಿಯೋಕ್ಕಾಯ್ತದ? ಮನೆಯೆಲ್ಲ ಇಲ್ಲೇ ಬಿದ್ದಿದ್ದ, ಇನ್ನು ಯಾವಾಗ ಪ್ಯಾಟೆಗೆ ಹೋಗಿ ಏನು ಮಾಡಿ ಇಷ್ಟೊಂದೆಲ್ಲ ತುಡ್ಕೊಂಬಂದ? ಅಯ್ಯೋ ಶಾರದಿಗೆ ಎಲ್ಲೋಕ್ಕೆ ಬದಲಾಯ್ತು ಬಿಡು. ದೇವರು ಇಂಥವ್ರಿಗೆ ಒಳ್ಳೇದು ಮಾಡೋದು ಎಲ್ಲನೂ. ಏನು ನೋಡು, ಸೀರೆ ಎಂಥ ಸಂದಕೈತೆ. ಎಲ್ಲ ಅದೃಷ್ಟ, ಏನು ಮಾಡೋಕ್ಕಾಗಕ್ಕಿಲ್ಲ. ನಮ್ಮ ಕೈಯಾಗ ಏನೈತೆ?
ಅಯ್ಯೋ 2 ರೇಷ್ಮೆ ಸೀರೆ ತಗೊಂಡು ಬಂದೆ ನಾನು. ಬ್ಲೌಸ್ ಹೊಲಿಸ್ಬೇಕಿತ್ತು. 10,000 ರೂಪಾಯಿ. ನಾವು ಕಾಸ್ಟ್ಲಿ ಸೀರೆ ಅಲ್ವಾ, ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದು. ಅದಕ್ಕೆ ಇಲ್ಲಿ ಯಾರು ಚೆನ್ನಾಗಿ ಹೊಲಿತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಸರೋಜಿ. ಯಾರು ಚೆನ್ನಾಗಿ ಹೊಲಿತಾರೆ ಅಂತ ಹೇಳು, ಅವ್ರಿಗೆ ಏನೇ ಕೊಟ್ಬಿಡ್ತೀನಿ. ಕಾಸ್ಟ್ಲಿ ಸೀರೆನ ಸುಮ್ಮನೆ ಹಾಳು ಮಾಡ್ಬಿಡ್ತಾರೆ. ಹಬ್ಬ ಉಟ್ಕೋಬೇಕಲ್ವಾ, ಅದಕ್ಕೇನೆ ಬೆಳಿಗ್ಗೆ ಒಂದು ಸೀರೆ ಸಂಜೆ ಒಂದು ಸೀರೆ ಅಂತ ಹೇಳ್ಬಿಟ್ಟು 10,000 ರೂಪಾಯಿಗೆ 2 ಸೀರೆ ತಗೊಂಡು ಬಂದ್ಬಿಟ್ಟಿದ್ದೀನಿ. 2 ಸೀರೆ 10,000 ರೂಪಾಯಿನವ? ಅಯ್ಯೋ, ಕಡಿಮೆ ಬೆಲೆ ಆಯಿತು ಅಂತನಾ? ಇನ್ನೂ ಶಾನೆ ರೇಟಿಂಗ್ ತಗೊಳ್ಳೋಣ ಅನ್ಕೊಂಡೆ. ಹಬ್ಬದ ದಿನ ಕೆಲಸ ಎಲ್ಲ ಮಾಡ್ತಾ ಇದ್ದೀನಲ್ಲ ಮನೆಗೆ, ಸುಮ್ಕೇನಿಯ ಗಲೀಜಾಗೋಗ್ಬಿಡ್ತದೆ, ಯಾಕೆ ಅಂತ ನಾನೇ ತಗೊಳಕ್ಕೂ ಹೋಗ್ಲಿಲ್ಲ. ಯಾವಾಗನ ಬಾ, ಮನೆ ಹತ್ರ ತೋರಿಸ್ತೀನಿ ಸೀರೆ. ಬ್ಲೌಸ್ ಯಾರು ಸಂದ ಕೊಲಿತಾರೆ? ಸಾಕಮ್ಮ ಅಂತ ಹೇಳ್ಬಿಟ್ಟು, ಅದೇ ಲಾಸ್ಟ್ ಬೀದಿನಾಗ ಅವಳಲ್ಲ ಐಎಂ ಸಂದ ಕೊಲಿತಾಳೆ. ಹೌದಾ, ಸರಿ, ಹಂಗೆ ಕುಚ್ಚೆಲ್ಲ ಹಾಕಿಸ್ಬೇಕು. ಅಪ್ಪ ಶೆಕೆ, ನಿಂತ್ಕೊಳ್ಳೋಕ್ಕೆ ಆಗಲ್ಲ ಇಲ್ಲಂತೂ ನನಗೆ. ಅಲ್ಲ, ನಿನ್ನ ಗಂಡ ಹೋಗಿ ಇನ್ನೂ 3 ದಿನ 4 ದಿನ ಆಗೈತೋ ಏನೋ ಇಲ್ವೋ ಗೊತ್ತಿಲ್ಲ, ಮನೆಯೆಲ್ಲ ಇಲ್ಲೇ ಇದ್ದ. ಇಷ್ಟೊಂದು ಕಾಸ್ಟ್ಲಿ ಸೀರೆ ಒಡವೆ ಬಟ್ಟೆ ಎಲ್ಲನೂ ಹೆಂಗೆ ಕೊಡಿಸ್ತಾವ ನಮ್ಮಿ? ಏನಾರ ಲಾಟ್ರಿ ಗಿಟ್ರಿ ಹೊಡೆದು ಬಿಡ್ತಾ ಏನು? ಅಯ್ಯೋ, ನಮ್ದೆಲ್ಲ ಒಂಥರ ಬಿಸ್ನೆಸ್ಸು, ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಸರಿನಾ? ಅದೊಂಥರ ದೊಡ್ಡ ಬಿಸ್ನೆಸ್ ನಮ್ಮದು. ಹೇಳ್ಬಿಟ್ರೆ ಎಲ್ಲರೂ ಮಾಡ್ಬಿಡ್ತಾರೆ, ಯಾಕೆ ಬೇಕು? ಅದಕ್ಕೆ ನಾವೇನು ಹೇಳೋಕ್ಕಿಲ್ಲ. ನಂದೇನು ಕಮ್ಮಿ ಇತ್ತಾ? ನಮ್ಮ ಅಪ್ಪ ಏನಾದರೂ ನನಗೆ ಕಡಿಮೆ ಬಿಟ್ಟೋಗಿತ್ತಾ? ನನಗೂ 2 ಎಕರೆ ಹೊಲ ಜಮೀನು ನಿಂಗೂ ಗೊತ್ತಲ್ಲ, ಎಲ್ಲ ಐತಲ್ಲ. ನಾವು ಹಿಂಗೂ ಇರಲಿಲ್ಲ ಅಂದ್ರೆ ಆಯ್ತದ? ಯಾವಳ ಮನೆಯಿಂದ ನಾನು ಈಚೆ ಕಡೆಗೆ ಹಾಕೋದ್ಲು ಅಂದ ತಕ್ಷಣ ನಾನು ಬೀದಿನಾಗ ಭಿಕ್ಷೆ ಎತ್ತಾ ಇದ್ದೀನಿ ಅಂತನ ಅರ್ಥ? ಇಲ್ಲ ಇಲ್ಲ ಇಲ್ಲ, ನಾವು ಬೀದಿನಾಗ ಭಿಕ್ಷೆ ಎತ್ತಕ್ಕಂತೂ ಸಾಧ್ಯನೇ ಇಲ್ಲ. ನಮ್ಮದು ರೇಂಜೇ ಬ್ಯಾರೆ. ಸರಿ, ಸಂಜೆ ಹಂಗೆ ಮಂತಕ್ಕೆ ಬಾ, ಬೇಕಾದ್ರೆ ತಗೊಂಡ್ರೆ ಅದೆಲ್ಲ ತೋರಿಸ್ತೀನಿ. ಸರಿ ಸರಿ ಆಯಿತು. ನೋಡು ಪೊದ್ದಿ, ಬಾಯ್ ಬಿಟ್ಕೊಂಡು ಹೆಂಗೆ ನೋಡ್ತಾವಳೆ ಅಂತ. ನೋಡು ನೋಡು ನೋಡು, ಬಾಯ್ ಬಿಟ್ಕೊಂಡು ನೋಡು. ನಾನು ಲೆವೆಲ್ ಏನು ಅಂತ ನಿಂಗೆ ಇನ್ನೂ ಮುಂದೆ ಹೋಯ್ತಾ ಗೊತ್ತಾಯ್ತದೆ. ನಾನು ಸಾವುಕಾತಿ ಆಯ್ತೀನಿ, ಫ್ಯಾಕ್ಟ್ರಿ ಓನರ್ ಆಯ್ತೀನಿ. ನಿನ್ನ ಗಂಡು ಇಬ್ರು ನಮ್ಮ ಫ್ಯಾಕ್ಟ್ರಿನ ಕೆಲ್ಸಕ್ಕೆ ಮಾಡ್ಕೊತೀನಿ. ಬಾ, ನೀನು ಹೊಲ ಮನೆ ಎಲ್ಲ ನಾನು ಒಂದೇ ಕಿತ್ತ ಪರ್ಚೇಸ್ ಮಾಡಿಬಿಡ್ತೀನಿ. ಆವಾಗ ಬಾಯ್ ಬಡ್ಕೊಳ್ಳಿ ಅಂತೆ. ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕೋದ್ಲಲ್ವ, ಇವಳು ನೋಡಿ ಬೀದಿನಾಗ ಹೆಂಗೆ ಭಿಕ್ಷೆ ಎತ್ತಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವ್ರ ಹತ್ರ ಏನು ಶಾನೆ ಮಾತಾಡೋದು, ಹೋಗನ್ ಸುಮ್ಕೇನೆ ನೀಯ. ಸರಿ ಸರೋಜಿ, ನಾನು ಬರ್ತೀನಿ. ಅಯ್ಯೋ, ಒಡವೆ ಎಲ್ಲ ಶಾನೇ ಭಾರ ಐತೆ, ಹಾಕೊಂಡು ನಿಂತ್ಕೊಳಕ್ಕೆ ಹಾಕಿಲ್ಲ. ಸೀರೆನೂ ಅಷ್ಟೇ ಭಾಳ ಭಾರ ಐತೆ, ಹಾಕೊಂಡು ನಿಂತ್ಕೊಳಕ್ಕೆ ಹಾಕಿಲ್ಲ. ನಾನು ಒಯ್ತೀನಿ. ಇದೇನೇ ಪೊದ್ದಿನಿ ಮೊತ್ತಿಗೆ ಹಿಂಗೆ? ಅಯ್ಯೋ, ನನಗೂ ಶಾಕ್ ಆಯ್ತೈತೆ. ಅಲ್ಲ, ಇದೇನು ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಈ ಪಟ್ಟಿ ಬದಲಾಗ್ಬಿಟ್ಟವಳಲ್ಲ, ಇಷ್ಟೊಂದು ಒಡವೆ ಗಿಡವೆ ಎಲ್ಲ ಎಲ್ಲಿಂದ ಬಂತು? ಪೊದ್ದಿ, ನನಗೆ ಈ ಸೀರೆನ ಈ ಒಡವೆನ ಎಲ್ಲೋ ನೋಡಿದ್ದೆ ಅಂತ ಅನ್ನಿಸ್ತಾಯ್ತು ನನಗೆ. ಸಾವುಕಾತಿ ಹಾಕೊಂಡಿದ್ದಾಗ ನೋಡಿದ್ನ ಏನೋ ನನಗೆ ಅನ್ನಿಸ್ತೈತೆ. ಈ ಒಡವೆನೂ ಈ ಸೀರೆನೂ ಯಾರೋ ಹಾಕೊಂಡ್ರೆ ಅದು ನೋಡಿದ್ದೆ ಅಂತ ಹೇಳ್ಬಿಟ್ಟು, ಇವಳ ಹತ್ರ ಹೆಂಗೆ ಬಂತು, ಇವಳು ಹೆಂಗೆ ಹಾಕೊಂಡವಳೆ ಅಂತ ಮಾತ್ರ ಗೊತ್ತಾಯ್ತಿಲ್ಲ ನನಗೆ. ಅಲ್ಲ, ಆ ವಜ್ರ ದಾರದ ಬೆಲೆ ಏನು ಸುಮ್ಕೆ ಇರ್ತದೆ ಅನ್ಕೊಂಡ? ಬೋ ಕಾಸ್ಟ್ಲಿ ಇರ್ತದೆ, ಒಂದು 15-20 ಲಕ್ಷ ರೂಪಾಯಿ ಮ್ಯಾಲೆ ಇರ್ತದೆ. ಅಂಥದ್ದು ಇವಳು ತಗೊಂಡವಳೆ ಅಂದರೆ ನಂಬೋದು ಹೆಂಗೆ ಹೇಳು? ಇರು, ನನ್ನ ಮಂತಕಾನ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ ಅತ್ಲಾಗೆ. ಲೇ ಸರೋಜಿ, ಏನಾದ್ರೂ ಇವಳು ಹೋಗ್ಬಿಟ್ಟು ನಿಧಿ ಏನಾರು ಎತ್ಕೊಂಬಂದ್ಬಿಟ್ಲಾ? ಅವತ್ತು ನೀನು ಹೇಳಿದ್ದೆ ಅಂತ ಹೇಳ್ದಲ್ಲ, ನಿಧಿ ಸಿಗ್ತದೆ ಅಂತ ಹೇಳಿದ್ದೆ ಅಂತ ಹೇಳ್ದಲ್ಲ, ಅಲ್ಲೇನಾರ ಹೋಗ್ಬಿಟ್ಟು ನಿಧಿ ಏನಾದರೂ ಸಿಕ್ಬಿಟ್ಟು ಹಾಕೊಂಡೇನಾರ ಅಳ್ಳಾಡ್ತಾವಳ? ದೆಯ್ಯ ಹೇಳ್ಬೇಕಿತ್ತಲ್ಲ ನನಗೆ, ನಿಧಿ ಎಲ್ಲ ಸಿಕ್ಬಿಟ್ಟಿದ್ರೆ. ನನಗೆ ಇಲ್ಲಿ ಗಂಟ ದೆಯ್ಯ ಏನು ಹೇಳಲೇ ಇಲ್ಲಪ್ಪ. ಹಂಗಾರೆ ಇವಳು ನಿಧಿ ಸಿಕ್ಬಿಟ್ಟೈತಾ? ನನಗೂ ಹಂಗೆ ಅನ್ನಿಸ್ತೈತೆ. ಅಲ್ಲ, ನಿಧಿ ಎಲ್ಲಿರ್ತಿತ್ತು? ಎಲ್ಲ ನಾವು ಎತ್ಕೊಂಬಂದಿದ್ವಲ್ಲ ಅವಾಗೇನೇನಿಯ. ಇವಾಗ ನಿಧಿ ಹಂಗಿರಕ್ಕೆ ಸಾಧ್ಯ? ಅಲ್ಲಿ ಇವಳು ನಿಧಿ ಸಿಕ್ಬಿಡ್ತಾ? ಪದಿ, ಏನೇ ಆಗಲಿ ಪದಿ, ನಾವು ಇವಳು ಮ್ಯಾಲ ಒಂದು ಕಣ್ಣು ನಿಕ್ಕಿರಬೇಕು. ಏನೋ ಖತರ್ನಾಕ್ ಕೆಲಸ ಮಾಡ್ತಾವಳೆ, ಏನು ಮಾಡ್ತಾವಳೆ ಅಂತ ಮಾತ್ರ ಗೊತ್ತಾಯ್ತಿಲ್ಲ. ಏನೋ ಖತರ್ನಾಕ್ ಕೆಲಸ ನೆನೆಯ ಮಾಡ್ತಾವಳೆ. ನೋಡೋಣ, ಯೋಚನೆ ಮಾಡೋಣ. ನಾನು ಇವಳು ಒಂದು ಕಣ್ಣು ನಿಕ್ಕಿರ್ತೀನಿ ಇವಳು ಮೇಲೆ, ನೋಡೋಣ. ಅಲ್ಲ, ಇಷ್ಟು ಬೇಗ ಸಾವುಕಾರ ಆಗೋಗ್ಬಿಟ್ಟೋಳು, ಸಾವುಕತಿ ಆಗೋಗ್ಬಿಟ್ಟೋಳೆ ಅಂತಂದರೆ ನಂಬಕ್ಕೆಲ್ಲ ಸಾಧ್ಯನೇ ಇಲ್ಲ ಬಿಡು. ಬಿಡೆ, ಹೆಂಗನ ಆಳ್ಬಿದ್ದೋಗ್ಲಿ, ನನಗೆ ಯಾಕಂತೆ? ಏನನ್ನ ತಗೊಂಡು ಏನನ್ನ ಅಳ್ಳಾಡ್ಕೊಂಡು ಹೆಂಗನ ಆಳ್ಬಿದ್ದೋಗ್ಲಿ ಬಿಡು. ಹಾಕೊಂಡು ಅಳ್ಳಾಡ್ತಾವಳ, ಅಳ್ಳಾಡ್ಲಿ. ಅದೇ ನಿಧಿ ಪದಿನೋ ಏನೋ ಸಿಕ್ಕಿರ್ತದ ಬಾ, ಅದಕ್ಕೆ ನೀವು ಅವಳಂಗೆ ಹಾಕೊಂಡು ಅಳ್ಳಾಡ್ತಿರೋದು ಮೊಳ್ಳಿ. ಇಲ್ಲ ಅಂದಿದ್ರೆ ಗಂಡ ಎಂಡ್ರು ಇಬ್ರು ದುಡಿದ್ರು ವರ್ಷ ಪೂರ್ತಿ ದುಡಿದ್ರು 20,000 ರೂಪಾಯಿ ದುಡಿಯೋಕ್ಕಾಗಕ್ಕಿಲ್ಲ. ಬಿಲ್ಡಪ್ ನೋಡಿ ಹೆಂಗೆ ಬಿಲ್ಡಪ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಸರಿ ಬಾ, ನಾನು ನಿಮಗೊಂದು ತೊಟ್ಲು ಶಾಸ್ತ್ರ ಐತೆ, ಅಲ್ಲಿಗನ ಹೋಗೋಣ. ಇವಳ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡು ಇವಳು ಸೋಕಿ ಮಾಡೋದು ನೋಡ್ಕೊಂಡು ನಿಂತ್ಕೊಂಡು ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಹೆಂಗನ ದುಡ್ಡು ಮಾಡ್ಕೊಂಡು ಹೆಂಗನ ದುಡ್ಕೊಂಡು ಆಳ್ಬಿದ್ದೋಗ್ಲಿ ಬಾ. ಸರಿ ನೋಡಿ, ಹೋಗೋಣ. ಅಯ್ಯೋ, ಈ ಪೊದ್ದಿ ಎಲ್ಲೋದ್ಲು? ಅದು ಸಾವುಕಾರ ಎಂಡ್ರದೇನೆಯ ಸೀರೆ ಒಡವೆ ಅಂತ ನಾನು ಹೇಳ್ಬೇಕಿತ್ತಲ್ಲ ಇವ್ರಿಗೆ. ಹೊಂಟೋಗ್ಬಿಟ್ರ ಇವರು. ಅದು ನೆನ್ಪಿಗೆ ಬಂತು. ನಾನು ಸಾವುಕಾರು ಎಂಡ್ರು ಸಾವುಕಾತಿ ಹಾಕೊಂಡಿದ್ದು ಸೀರೆನೇ ಅದು. ಇವಾಗ ನನಗೆ ಗೆಪ್ತಿ ಬಂತು. ಏಳೋ ನನ್ನ ಅಷ್ಟೊತ್ತಿಗೆ ಇವ್ರು ಇಲ್ವೇ ಇಲ್ಲ ಬಿಡು. ಯಾವಾಗನ ಸಿಕ್ಕಿದಾಗ ನಿಧಾನಕ್ಕೆ ಹೇಳಿದ್ರೆ ಆಯಿತು.